ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ KPSC ಯೂಟ್ಯೂಬ್ ಚಾನಲ್. ಕರ್ನಾಟಕ ಇತಿಹಾಸದಲ್ಲಿ ಇದು 3ನೇ ವಿಡಿಯೋ ಆಗಿರುತ್ತೆ. ಎರಡು ವಿಡಿಯೋಗಳು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಯಾರು ನೋಡಿಲ್ವೋ ಆ ವಿಡಿಯೋಗಳನ್ನು ನೋಡ್ಬೋದು. ಇವತ್ತು ನಾವು ಶಾತವಾಹನರ ಬಗ್ಗೆ ತಿಳಿದುಕೊಳ್ಳೋಣ. ಈ ಶಾತವಾಹನರ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬಂದಿದೆ. ಅವು ಯಾವ ರೀತಿ ಬಂದಿದ್ದಾವೆ ಅಂತ ಕೂಡ ಡಿಸ್ಕಸ್ ಮಾಡೋಣ. ಇಲ್ಲಿ ಶಾತವಾಹನರು ದಕ್ಷಿಣ ಭಾರತವನ್ನಾಳಿದ ಶ್ರೇಷ್ಠ ಮನೆತನ ಯಾವುದು ಅಂತಂದ್ರೆ ಶಾತವಾಹನರು. ದಕ್ಷಿಣ ಭಾರತವನ್ನು ಆಳಿದಂತಹ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಯಾವುದು ಅಂತಂದ್ರೆ ಅದು ಶಾತವಾಹನರ ಮನೆತನ. ಈ ಶಾತವಾಹನರು ತಮ್ಮ ಮನೆತನವನ್ನು ಯಾವ ನದಿಯ ದಂಡೆಯ ಮೇಲೆ ಕಟ್ಟಿದ್ರು ಅಂತಂದ್ರೆ ಗೋದಾವರಿ ನದಿಯ ದಂಡೆಯ ಮೇಲೆ ತಮ್ಮ ಸಾಮ್ರಾಜ್ಯವನ್ನು ಕಟ್ಟಿದವರು ಯಾರು ಅಂತಂದ್ರೆ ಈ ಶಾತವಾಹನರು. ಇಲ್ಲಿಯವರೆಗೆ ಶಾತವಾಹನರ ಮನೆತನದ ಮೇಲೆ ಪ್ರಶ್ನೆಗಳು ಯಾವ ರೀತಿ ಬಂದಿದ್ದಾವೆ ಅಂತ ನೋಡೋಣ. ಯಾವ ಮನೆತನವನ್ನು ಆಂಧ್ರದ ಭೃತ್ಯರು ಅಂತ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಯಾವ ರಾಜವಂಶದವರನ್ನ ಆಂಧ್ರದ ಭೃತ್ಯರು ಎಂದು ಸಹ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಆಂಧ್ರದ ಭೃತ್ಯರು ಅಂತ ಯಾವ ಮನೆತನಕ್ಕೆ ಕರಿತೀವಿ ಅಂತಂದ್ರೆ ಶಾತವಾಹನರ ಮನೆತನಕ್ಕೆ. ಇದು ಅಸಿಸ್ಟೆಂಟ್ ಎಕ್ಸಾಮ್ 2020ರಲ್ಲಿ ಬಂದಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಈಗ ಶಾತವಾಹನರ ನಗರಾಡಳಿತದ ಬಗ್ಗೆ ಕೇಳಿದ್ದಾರೆ. ಶಾತವಾಹನರ ಕಾಲದ ನಗರಾಡಳಿತವು ಯಾರ ಕೈಯಲ್ಲಿತ್ತು ಅಂತ ಕೇಳಿದ್ದಾರೆ. ಈ ಶಾತವಾಹನರ ಕಾಲದಲ್ಲಿ ನಗರಾಡಳಿತ ಯಾರ ಕೈಯಲ್ಲಿತ್ತು ಅಂತಂದ್ರೆ ನಿಗಮ ಸಭಾ. ಮತ್ತೆ ಈ ಗಾಥಾ ಸಪ್ತಸತಿ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಗಾಥಾ ಸಪ್ತಸತಿ ಕೃತಿಯನ್ನು ಬರೆದವರು ಯಾರು ಅಂತಂದ್ರೆ ಹಾಲ. ಇದು 2019 SDA ಎಕ್ಸಾಮ್ನಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಆಗಿರುತ್ತದೆ. ಮತ್ತೆ ಈ ಶಾತವಾಹನರ ಒಂದು ಪ್ರಮುಖವಾದ ಪಟ್ಟಣದ ಮೇಲೆ ಕ್ವಶನ್ ಆಗಿದೆ. ಈ ಶಾತವಾಹನರ ಪ್ರಮುಖ ಪಟ್ಟಣ ಯಾವುದು ಅಂತಂದ್ರೆ ಪ್ರತಿಷ್ಠಾನ. ಮತ್ತೆ ಈ ತ್ರೈ ಸಮುದ್ರ ತೋಯ ಪೀತವಾಹನ ಅಂತ ಬಿರುದು. ಈ ರೀತಿಯಾಗಿ ಯಾವ ಅರಸರನ್ನು ಕರಿತೀವಿ ಅಂತ ಕೂಡ ಪ್ರಶ್ನೆ ಆಗಿದೆ. ಈ ರೀತಿಯಾಗಿ ಶಾತವಾಹನರ ಮನೆತನದ ಅರಸರಾಗಿರುವಂತಹ ಗೌತಮಿ ಪುತ್ರ ಶಾತಕರ್ಣಿಗೆ ಕರಿತೀವಿ. ಇದು 2011 ಜೇಲರ್ ಎಕ್ಸಾಮ್ನಲ್ಲಿ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಈ ರೀತಿಯಾಗಿ ಶಾತವಾಹನರ ಮನೆತನದ ಮೇಲೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರುತ್ತಾರೆ. ಈ ಶಾತವಾಹನರ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ನಾವು ಶಾತವಾಹನರ ಮನೆತನದ ಮೇಲೆ ಯಾವ ರೀತಿ ಪ್ರಶ್ನೆ ಬಂದಿದ್ದಾವೆ ಅಂತ ಡಿಸ್ಕಸ್ ಮಾಡಿದ್ವಿ. ಇಲ್ಲಿಯವರೆಗೂ ಏನು ಶಾತವಾಹನರ ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಇಲ್ಲಿ ಶಾತವಾಹನರ ಆಳ್ವಿಕೆ ಮಾಡ್ತಾ ಇದ್ರಲ್ಲ, ಅದಕ್ಕಿಂತ ಮುಂಚೆ ಈ ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತವನ್ನು ಯಾರು ಆಳ್ವಿಕೆ ಮಾಡ್ತಾ ಇದ್ರು ಅಂತಂದ್ರೆ ಮೌರ್ಯರು. ಶಾತವಾಹನರು ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಮೌರ್ಯರು ಆಳ್ವಿಕೆ ಮಾಡ್ತಾ ಇದ್ರು. ಈ ಮೌರ್ಯರು ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಯಾರು ಆಳ್ವಿಕೆ ಮಾಡ್ತಾ ಇದ್ರು ದಕ್ಷಿಣ ಭಾರತವನ್ನು. ಈ ದಕ್ಷಿಣ ಭಾರತವನ್ನು ಮೌರ್ಯರು ಆಳ್ವಿಕೆ ಮಾಡೋದಕ್ಕಿಂತ ಮುಂಚೆ ಯಾರು ಆಳ್ವಿಕೆ ಮಾಡ್ತಾ ಇದ್ರು, ಯಾವ ಮನೆತನ ಆಳ್ವಿಕೆ ಮಾಡ್ತಾ ಇತ್ತು ಅಂತಂದ್ರೆ ನಂದರು. ಇಲ್ಲಿ ನಂದರು ಅಂತ ಬರ್ತಾರೆ. ಇಲ್ಲಿ 16 ಮಹಾಜನಪದಗಳು ಅಂತ ಬರ್ತಾರೆ. ಒಟ್ಟು ಮಹಾಜನಪದಗಳು ಎಷ್ಟು ಅಂತಂದ್ರೆ 16 ಮಹಾಜನಪದಗಳು ಆಳ್ವಿಕೆ ಮಾಡಿದ್ವಿ ಅಂತ ನಾವು ಅಧ್ಯಯನ ಮಾಡ್ತೀವಿ ಇತಿಹಾಸದಲ್ಲಿ. ಈ ಗಂಗಾ ನದಿ ಇದೆಯಲ್ಲ, ಈ ಗಂಗಾ ನದಿಯ ದಂಡೆಯ ಮೇಲೆ ಜನ್ಮ ತಾಳಿದಂತಹ 16 ಮಹಾಜನಪದಗಳು ಅವ್ಯಾವು? ಅಂಗ, ಮಗಧ, ಕಾಶಿ, ಕೋಸಲ, ಕುರುರುಜ್ಜ, ಮಲ್ಲ, ಚೇದಿ, ವಸ್ತ, ಆಸ್ಮಾಕ, ಅವಂತಿ, ಸುರಸೇನ, ಕಾಂಬೋಜ, ಪಾಂಚಾಲ, ಗಾಂಧಾರ ಅಂತ ಈ ರೀತಿಯಾಗಿ 16 ಮಹಾಜನಪದಗಳು ಆಳ್ವಿಕೆ ಮಾಡ್ತಾರೆ. ಈ 16 ಮಹಾಜನಪದಗಳಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಏಕೈಕ ಮಹಾಜನಪದ ಯಾರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ 16 ಮಹಾಜನಪದಗಳಲ್ಲಿ ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಏಕೈಕ ಮಹಾಜನಪದ ಮನೆತನ ಯಾವುದು ಅಂತಂದ್ರೆ ಅದು ಆಸ್ಮಾಕ ಅನ್ನುವಂತಹ ಮನೆತನ ಆಗಿರ್ಬೋದು. ಮತ್ತು ನಂದರು ಆಗಿರ್ಬೋದು, ನಂದರು ಕೂಡ ಆಳ್ವಿಕೆಯನ್ನ ಮಾಡ್ತಾರೆ. ಇವ್ರ ನಂತರ ಯಾರು ಬರ್ತಾರಪ್ಪ ಅಂತಂದ್ರೆ ಮೌರ್ಯರು. ನಂದರ ನಂತರ ಮೌರ್ಯರು ದಕ್ಷಿಣ ಭಾರತವನ್ನು
ಆಳ್ವಿಕೆ ಮಾಡ್ತಾರೆ. ಈ ಮೌರ್ಯರು ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದ್ರು ಅಂತ ಸಾಕ್ಷಿ ಏನಿದೆ, ಸುಮಾರು ಸಾಕ್ಷಿಗಳು ಸಿಗ್ತವೆ. ಫಾರ್ ಎಕ್ಸಾಂಪಲ್, ಈಗ ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತಂದ್ರೆ ಚಂದ್ರಗುಪ್ತ ಮೌರ್ಯ. ಈ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿರುವಂತಹ ಚಂದ್ರಗುಪ್ತ ಮೌರ್ಯ ತನ್ನ ಕೊನೆಯ ದಿನಮಾನ ಇರ್ತಾವಲ್ಲ, ಚಂದ್ರಗುಪ್ತ ಮೌರ್ಯನ ಕೊನೆಯ ದಿನಮಾನ ಅವರು ಒಂದು ಸಲ್ಲೇಖನ ವೃತ ಅಂತ ಆಚರಣೆ ಮಾಡ್ತಾರೆ. ಈ ಸಲ್ಲೇಖನ ವೃತ ಎಲ್ಲಿ ಕೈಗೊಳ್ತಾರೆ ಅಂತಂದ್ರೆ ಶ್ರವಣಬೆಳಗೊಳ. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕರಾಗಿರುವಂತಹ ಚಂದ್ರಗುಪ್ತ ಮೌರ್ಯನು ಸಲ್ಲೇಖನ ವೃತವನ್ನು ಶ್ರವಣಬೆಳಗೊಳದಲ್ಲಿ ಏನು ಸಲ್ಲೇಖನ ವೃತದ ಮೂಲಕ ಏನಾಗ್ತಾರೆ, ಮರಣವನ್ನ ಹೊಂದ್ತಾರೆ ಅಂತ ಉಲ್ಲೇಖ ಕೂಡ ಇದೆ. ಅಲ್ಲಿ ಈ ಸಲ್ಲೇಖನ ವೃತ ಕೈಗೊಳ್ತಾರಲ್ಲ, ಅದು ಯಾವ ಪರ್ವತದಲ್ಲಿ ಅಂತಂದ್ರೆ ವಿಂಧ್ಯಗಿರಿ ಪರ್ವತ. ಈ ವಿಂಧ್ಯಗಿರಿ ಪರ್ವತ ಸಲ್ಲೇಖನ ವೃತ ಚಂದ್ರಗುಪ್ತ ಮೌರ್ಯ ಕೈಗೊಂಡದ ಕಾರಣ ಚಂದ್ರಗಿರಿ ಪರ್ವತ ಅಂತ ಕೂಡ ಕರಿತೀವಿ. ಇದಕ್ಕೆ ಚಂದ್ರಗಿರಿ ಪರ್ವತ. ಈ ರೀತಿಯಾಗಿ ಚಂದ್ರಗುಪ್ತ ಮೌರ್ಯ ನಮ್ಮ ಕರ್ನಾಟಕದಲ್ಲಿ ಶ್ರವಣಬೆಳಗೊಳದಲ್ಲಿ ಬಂದು ಯಾವ ವೃತ ಅಂತಂದ್ರೆ ಸಲ್ಲೇಖನ ವೃತ ಅಂತ ಕರಿತೀವಿ. ಈ ಸಲ್ಲೇಖನ ವೃತ ಕೈಗೊಳ್ಳುವ ಮೂಲಕ ಮರಣವನ್ನು ಹೊಂತಾನೆ ಅಂತ ನಾವು ಅಧ್ಯಯನ ಮಾಡ್ತೀವಿ. ಮತ್ತೆ ಅಶೋಕನ ಶಾಸನಗಳು ಅಂತ ಕರ್ನಾಟಕದಲ್ಲಿ ಕಂಡುಬರ್ತವೆ. ಈ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ಕಂಡುಬರ್ತವೆ. ಸುಮಾರು 14 ಶಾಸನಗಳು, ಅಶೋಕನ ಶಾಸನಗಳು ಏನು ಕರ್ನಾಟಕದಲ್ಲಿ ಕಂಡುಬರ್ತವೆ. ಈ ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ ಅಂದ್ರೆ ಮೌರ್ಯರು ನಮ್ಮ ಕರ್ನಾಟಕವನ್ನು ಆಳ್ವಿಕೆ ಮಾಡಿದ್ದಾರೆ ಅಂತ ಸಾಕ್ಷಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈ ಅಶೋಕನು ಶಾಸನಗಳು ಕಟ್ಟಿಸ್ತಾನವ, ಅವು ಯಾವುವು ಅಂತ ನೋಡೋಣ. ಅಶೋಕನಿಗೆ ಸಂಬಂಧಪಟ್ಟಂತೆ ಇದು ಯಾವುದು ಅಂದ್ರೆ ನಿಟ್ಟೂರು. ಈ ನಿಟ್ಟೂರು ಎಲ್ಲಿ ಬರುತ್ತೆ ಅಂತಂದ್ರೆ ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಆಗಿರ್ಬೋದು, ಉದಯಗೋಳಂ ಆಗಿರ್ಬೋದು, ಮತ್ತೆ ರಾಯಚೂರು ಜಿಲ್ಲೆಯ ಮಸ್ಕಿ ಆಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಆಗಿರ್ಬೋದು, ಜಟ್ಟಿಂಗ ರಾಮೇಶ್ವರ ಆಗಿರ್ಬೋದು, ಸಿದ್ದಾಪುರ, ಕೊಪ್ಪಳ ಜಿಲ್ಲೆಯ ಗವಿಮಠ, ಪಾಲ್ಗಿಕೊಂಡ, ಕಲಬುರಗಿ ಜಿಲ್ಲೆಯ ಸನ್ನತಿ ಆಗಿರ್ಬೋದು. ಈ ಸುಮಾರು ಅಶೋಕನ ಶಾಸನಗಳು ಕರ್ನಾಟಕದಲ್ಲಿ ದೊರೆತಿವೆ. ಈ ಮೂಲಕ ನಮಗೆ ಶಾತವಾಹನರು ಅಂದ್ರೆ ಮೌರ್ಯ ಸಾಮ್ರಾಜ್ಯ ಏನು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದೆ ಅನ್ನೋದು ಸಾಕ್ಷಿ ಕೂಡ ದೊರಕುತ್ತೆ ನಮಗೆ. ಈ ಅಶೋಕನ 14 ಶಾಸನಗಳಿದಾವಲ್ಲ, ಈ 14 ಶಾಸನಗಳಲ್ಲಿ ಅತ್ಯಂತ ದೊಡ್ಡ ಶಾಸನ ಯಾವುದು ಅಂತಂದ್ರೆ, ಈ ಅಶೋಕನ 14 ಶಾಸನಗಳಲ್ಲಿ ಅತ್ಯಂತ ದೊಡ್ಡ ಶಾಸನ ಯಾವುದು ಅಂತಂದ್ರೆ ಈ ಸನ್ನತಿ ಶಾಸನ. ಈ ಸನ್ನತಿ ಎಲ್ಲಿ ಕಂಡು ಬರುತ್ತೆ? ಕಲಬುರಗಿ ಜಿಲ್ಲೆಯಲ್ಲಿ. ಹಾಗಾದ್ರೆ ಅತ್ಯಂತ ದೊಡ್ಡ ಶಾಸನ ನಮಗೆ ಸನ್ನತಿ ಅಂತ ಗೊತ್ತಾಯ್ತು. ಅತ್ಯಂತ ಚಿಕ್ಕ ಶಾಸನ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಅತ್ಯಂತ ಚಿಕ್ಕ ಶಾಸನ ಯಾವುದು ಅಂತಂದ್ರೆ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನ ಎಲ್ಲಿ ದೊರಕಿದೆ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ. ಮತ್ತೆ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಯಾವ ಶಾಸನದಲ್ಲಿ ಚಪ್ಪಡ ಎಂದ ಬರೆಯಲಾಗಿದೆ? ಚಪಡ ಯಾವ ಶಾಸನದಲ್ಲಿ ಚಪ್ಪಡ ಎಂದು ಬರೆಯಲಾಗಿದೆ, ಉಲ್ಲೇಖ ಆಗಿದೆ ಅಂತಂದ್ರೆ ಬ್ರಹ್ಮಗಿರಿ ಶಾಸನದಲ್ಲಿ. ಈ ಬ್ರಹ್ಮಗಿರಿ ಶಾಸನ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಚಿತ್ರದುರ್ಗ ಜಿಲ್ಲೆ. ಈ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನದಲ್ಲಿ ಚಪ್ಪಡ ಅಂತ ಕೂಡ ಬರೆಯಲಾಗಿದೆ. ಮತ್ತೆ ಯಾವ ಶಾಸನದಲ್ಲಿ ಅಶೋಕನ ಹೆಸರು ಕೆತ್ತಲಾಗಿದೆ ಅಂತ ಕೇಳ್ಬೋದು. ಯಾವ ಶಾಸನದಲ್ಲಿ ಅಶೋಕನ ಹೆಸರು ಕೆತ್ತಲಾಗಿದೆ ಅಂತ ಹೇಳಿ? ಯಾವ ಶಾಸನ ಅಂತಂದ್ರೆ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನದಲ್ಲಿ ಅಶೋಕನ ಹೆಸರು ಉಲ್ಲೇಖ ಆಗಿದೆ. ಅಂತಂದ್ರೆ ಏನಂತ ಉಲ್ಲೇಖ ಆಗಿದೆ ಅಂತಂದ್ರೆ ದೇವನಾಮ ಪ್ರಿಯ ಅಶೋಕ. ದೇವನಾಮ ಪ್ರಿಯ ಅಶೋಕ ಅಂತ ಯಾವ ಶಾಸನದಲ್ಲಿ ಉಲ್ಲೇಖ ಆಗಿದೆ ಅಂತಂದ್ರೆ ಈ ಮಸ್ಕಿ ಶಾಸನ, ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನದಲ್ಲಿ ದೇವನಾಮ ಪ್ರಿಯ ಅಶೋಕ ಅಂತ ಉಲ್ಲೇಖ ಆಗಿದೆ. ಕೆಲವೊಬ್ರು ಏನಂತ ಅಂದ್ಕೊಂಡಿದ್ರು ಅಂತಂದ್ರೆ
ಮೋಸ್ಟ್ ಆಫ್ ಆಲ್ ಇವರು ಒಬ್ಬರು ಅರಸರಾಗಿರ್ಬೋದು. ಆ ಉದ್ದೇಶಕ್ಕಾಗಿ ಈ ಹೆಸರನ್ನು ಉಲ್ಲೇಖ ಮಾಡಿದ್ರು ಅಂತ ಅನ್ಕೊಂಡಿದ್ರು. ಆದರೆ ದೇವನಾಮ ಪ್ರಿಯ ಅಶೋಕ ಅಂತ ಯಾವ ಶಾಸನದಲ್ಲಿ ಬರೆಯಲಾಗಿದೆ ಅಂತಂದರೆ ಈ ಮಸ್ಕಿ ಶಾಸನದಲ್ಲಿ ಬರೆಯಲಾಗಿದೆ. ಹೀಗೆ ಸುಮಾರು ಶಾಸನಗಳನ್ನು ಹೊರಡಿಸ್ತಾನೆ ಅಶೋಕನಿಗೆ ನಾವು ಭಾರತದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಭಾರತದ ಶಾಸನಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಅಶೋಕನಿಗೆ ಕರಿತೀವಿ. ಅದೇ ರೀತಿಯಾಗಿ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಯಾರು ಕರಿತೀವಿ ಅಂತಂದರೆ BL ರೈಸ್. ನೋಡಿ, ಭಾರತದ ಶಾಸನಗಳ ಪಿತಾಮಹ ಅಂತ ಅಶೋಕ ಚಕ್ರವರ್ತಿ ಆದರೆ ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಯಾರಿಗೆ ಕರಿತೀವಿ ಅಂದರೆ BL ರೈಸ್ ಅವರಿಗೆ ಕರಿತೀವಿ. ನಿಮ್ಗೆ ಗೊತ್ತಿರಲಿ, ಈ 1915ರಲ್ಲಿ ಏನಾಗುತ್ತೆ ಅಂತಂದರೆ 1915ರಲ್ಲಿ ಅಶೋಕನ ಶಾಸನಗಳು ಆವಿಷ್ಕಾರವನ್ನು ಮಾಡಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಡಾಕ್ಟರ್ C ಬೆಡನ್ ಅವರಿಗೆ ಸಲ್ಲುತ್ತೆ. ಈ 1915ರಲ್ಲಿ ಅಶೋಕನ ಶಾಸನಗಳನ್ನು ಏನು ಮಾಡ್ತಾರಪ್ಪ ಅಂತಂದರೆ ಮೊದಲ ಬಾರಿಗೆ ಸಂಶೋಧನೆ ಮಾಡ್ತಾರೆ. ಯಾರಂದರೆ ಡಾಕ್ಟರ್ C ಬೆಡನ್ ಅವರು. ಇಷ್ಟಲ್ಲದೆ ನಮ್ಮ ರಾಜ್ಯವನ್ನು ಮೌರ್ಯರು, ಶಾತವಾಹನರು, ಕದಂಬರು, ಶಾತವಾಹನರ ಆಳ್ವಿಕೆ ಮಾಡ್ತಾರೆ, ಮೌರ್ಯರ ಆಳ್ವಿಕೆ ಮಾಡ್ತಾರೆ, ಕದಂಬರ ಆಳ್ವಿಕೆ ಮಾಡ್ತಾರೆ. ಅವರು ಕೆತ್ತಿದ ಶಾಸನಗಳು, ಅವರು ಕೊಟ್ಟಿರುವಂತಹ ನಾಣ್ಯಗಳು, ಸ್ಮಾರಕಗಳು ಮುಂದಿಟ್ಟುಕೊಂಡು ನಾವು ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ ಸ್ನೇಹಿತರೆ. ಈ ರೀತಿಯಾಗಿ ದಕ್ಷಿಣ ಭಾರತವನ್ನಾಳಿದ ಮೊದಲ ಸ್ವತಂತ್ರ ಮನೆತನ ಯಾವುದು ಅಂತಂದರೆ ಶಾತವಾಹನರ ಮನೆತನ ಅಂತ ಅಧ್ಯಯನ ಮಾಡ್ತೀವಿ. ಈಗ ದಕ್ಷಿಣ ಭಾರತವನ್ನು ಆಳಿದ ಮೊಟ್ಟ ಮೊದಲ ಸ್ವತಂತ್ರ ಮನೆತನ ಅಂದರೆ ಶಾತವಾಹನರ. ಅದೇ ರೀತಿಯಾಗಿ ಸ್ವತಂತ್ರ ಭಾರತದ ಮೊದಲ ಮುಸ್ಲಿಂ ಮನೆತನ ಯಾವುದು ಅಂತ ಕೇಳಿದರೆ ಬಹುಮನಿ ಸುಲ್ತಾನರ ಮನೆತನ ಬರುತ್ತೆ. ಬಹುಮನಿ ಸುಲ್ತಾನರ ಮನೆತನ. ಇದು ಯಾವ ರೀತಿ ಪ್ರಶ್ನೆ ಕೇಳ್ತಾರಪ್ಪ ಅಂತಂದರೆ ಸ್ವತಂತ್ರ ಭಾರತದ ಮೊದಲ ಮುಸ್ಲಿಂ ಮನೆತನ, ಆಳ್ವಿಕೆ ಮಾಡಿದಂತಹ ಮೊದಲ ಮುಸ್ಲಿಂ ಮನೆತನ ಯಾವುದು ಅಂದರೆ ಬಹುಮನಿ ಸುಲ್ತಾನ. ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡಿದಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಶಾತವಾಹನರ ಸಾಮ್ರಾಜ್ಯ.